ನಿಮ್ಗೆ ಎದೆ ಬಡಿತ ಹೆಚ್ಚಾಗಿದೆ ಅಂದ್ರೆ ಹಾರ್ಟ್ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ದಟ್ ಮೀನ್ಸ್ ದ ಕಂಟ್ರೋಲರ್ ಆಫ್ ಹಾರ್ಟ್ ಬಂದ್ಬಿಟ್ಟು ಕಿಡ್ನಿ ಮೆರಿಡಿಯನ್. ಕಿಡ್ನಿನ ಸ್ಟ್ರೆಂಥನ್ ಮಾಡ್ಬೇಕು. ತುಂಬಾ ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಆಕ್ಚುಲಿ ಹಾರ್ಟ್ ಗೆ ಸಂಬಂಧಿಸಿರಲ್ಲ. ನಾನು ಹೇಳಿದೆ ಅಲ್ವಾ, ಹೈ ಪಲ್ಸ್ ರೇಟ್ ಕಿಡ್ನಿ ಮೆರಿಡಿಯನ್ ಟ್ರೀಟ್ಮೆಂಟ್ ಕೊಡ್ತೀವಿ, ಲೋ ಪಲ್ಸ್ ರೇಟ್ ಲಿವರ್ ಮೆರಿಡಿಯನ್ ಟ್ರೀಟ್ಮೆಂಟ್ ಕೊಡ್ತೀವಿ. ಹಾರ್ಟ್ ರಿಲೇಟೆಡ್ ಇಶ್ಯೂಸ್, ಕಿಡ್ನಿ ರಿಲೇಟೆಡ್ ಇಶ್ಯೂಸ್, ಲಿವರ್ ರಿಲೇಟೆಡ್ ಇಶ್ಯೂಸ್ ನೀವು ಸಂಪೂರ್ಣವಾಗಿ ವಾಸಿ ಆಗ್ಬೇಕಂದ್ರೆ ನೀವು ಸಿಸ್ಟಮ್ ಬಗ್ಗೆ ತಿಳ್ಕೋಬೇಕು. ನಮ್ಮ ಸಿಸ್ಟಮ್ ಹೇಗ್ ವರ್ಕ್ ಆಗುತ್ತೆ, ಯಾವ ಎನರ್ಜಿಯಿಂದ ವರ್ಕ್ ಆಗುತ್ತೆ, ಇದನ್ನ ನಾವು ಮೇ 26ನೇ ತಾರೀಕು ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಏನ ಹೃದಯ ಸಂಬಂಧಿಸಿದ ಕಾಯಿಲೆಗಳಿದೆ ಅಲ್ಲಿ ಒಂದು ಸಂಪೂರ್ಣವಾದ 4 days ಕ್ಲಾಸ್ ಇರುತ್ತೆ. ಅಲ್ಲಿ ಒಂದು ಸಿಸ್ಟಮ್ ಅನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ. ಇದು ಈ ತರ ಸಿಂಪ್ಟಮ್ ಇದ್ರೆ ಈ ಪಾಯಿಂಟ್ ಈ ಕಲರ್ ಮಾಡಿದಾಗ ಇದೊಂದು ಪ್ರೆಜರ್ ಮಾಡಿದಾಗ ನಾವು ರೆಡಿ ಆಗ್ತೀವಿ. ಅಂಡ್ ಅದ್ಭುತವಾದ ರಿಸಲ್ಟ್ ಇದೆ. ನಿಮ್ಮ ಎದೆ ಬಡಿತ ಹೆಚ್ಚಾಗೋದು ಕಡಿಮೆ ಆಗೋದು ಅದು ಹಾರ್ಟಿಗೆ ಸಂಬಂಧಿಸಿರೋದಲ್ಲ. ನಿಮ್ಗೆ ಎದೆ ಬಡಿತ ಹೆಚ್ಚಾಗಿದೆ ಅಂದ್ರೆ ಹಾರ್ಟ್ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ದಟ್ ಮೀನ್ಸ್ ದ ಕಂಟ್ರೋಲರ್ ಆಫ್ ಹಾರ್ಟ್ ಬಂದ್ಬಿಟ್ಟು ಕಿಡ್ನಿ ಮೆರಿಡಿಯನ್. ಕಿಡ್ನಿನ ಸ್ಟ್ರೆಂಥನ್ ಮಾಡ್ಬೇಕು. ಪಲ್ಸ್ ರೇಟ್ ಜಾಸ್ತಿ ಇತ್ತು ಅಂದ್ರೆ, ಅದೇ ಪಲ್ಸ್ ರೇಟ್ ಕಡಿಮೆ ಇತ್ತು 60, 65, 50, ಕೆಲವರು 50 ಒಳಗಿರುತ್ತೆ. ನಿಮ್ಮ ಪಲ್ಸ್ ರೇಟ್ ಲೋ ಇದೆ ಅಂತಂದ್ರೆ ಅದಕ್ಕೆ ಕಾರಣ ನಿಮ್ಮ ಹಾರ್ಟ್ ಅಲ್ಲ, ಇಟ್ಸ್ ಬಿಕಾಸ್ ಆಫ್ ಲಿವರ್ ಮೆರಿಡಿಯನ್. ಲಿವರ್ ಒಂದು ಗುಣ ಇರುತ್ತೆ, ಏನಪ್ಪಾ ಅಂದ್ರೆ ಚಲನೆ. ನೀವು ಮಾನಸಿಕವಾಗಿರ್ಬೋದು, ದೈಹಿಕವಾಗಿರ್ಬೋದು, ಚಲಿಸ್ಬೇಕು, ಮೂವ್ ಆಗ್ಬೇಕು ಅಂತಂದ್ರೆ ಲಿವರ್ ಮೆರಿಡಿಯನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಲಿವರ್ ಮೆರಿಡಿಯನ್ ಯಾವಾಗ ಸ್ಲೋ ಆಗುತ್ತೆ, ಸ್ಟಾಗ್ನೇಟ್ ಆಗುತ್ತೆ, ಹಾರ್ಟಿಗೆ ಎನರ್ಜಿ ಫ್ಲೋ ಕಡಿಮೆ ಆಗುತ್ತೆ. ಯಾಕಂದ್ರೆ ಅಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ ಇವಾಗ ಹಾರ್ಟ್ ಹತ್ರ ಹಬ್ಬ ಅಂದ್ರೆ ಒಂದು 100 ml ಬ್ಲಡ್ ಇರುತ್ತೆ ಅಷ್ಟೇ. 100-150 ml ಇದ್ರೆ ಹೆಚ್ಚು. ಬಟ್ ಲಿವರ್ ಹತ್ರ ಎಷ್ಟಿರುತ್ತೆ ಗೊತ್ತಾ? 1.2 ಲೀಟರ್ಸ್ ಇರುತ್ತೆ. ಸೊ ಹಾಗಾಗಿ ಲಿವರ್ ಎಲ್ಲಾ ಆರ್ಗಾನಿಕ್ ಕಂಪೇರ್ ಮಾಡಿದ್ರೆ ಅತಿ ಹೆಚ್ಚು ಬ್ಲಡ್ ನ ಹೋಲ್ಡ್ ಮಾಡುತ್ತೆ. ಸೊ ಹಾಗಾಗಿ ಈ ಬ್ಲಡ್ ನ ನಿಮ್ಮ ಮಸಲ್ಸ್ ಕೊಡುತ್ತೆ, ನಿಮ್ಮ ಜಾಯಿಂಟ್ಸ್ ಕೊಡುತ್ತೆ, ಇವನ್ ಹಾರ್ಟ್ಗೂ ಕೊಡುತ್ತೆ. ಬ್ಲಡ್ ಅಲ್ಲೇ ಎಲ್ಲ ಶಕ್ತಿ ಇರೋದು. ನೀವು ಉಸಿರಾಡಿರೋದು, ಊಟ ಮಾಡಿರೋದು, ನಿಮ್ಮ ಸಂಪೂರ್ಣ ಶಕ್ತಿ ಇರೋದು ಬ್ಲಡ್ ಅಲ್ಲಿ. ಆ ಬ್ಲಡ್ ಯಾವ ಆರ್ಗನ್ಗೆ ಹೋಗುತ್ತೋ ಅದು ಬಲವಾಗಿ, ಪ್ರಬಲವಾಗಿ, ಸ್ಟ್ರೆಂತ್ ಇಂದ ವರ್ಕ್ ಮಾಡುತ್ತೆ. ಯಾವಾಗ ಲಿವರ್ ಬ್ಲಡ್ ಕಡಿಮೆ ಆಗುತ್ತೋ ಅದು ಹಾರ್ಟಿಗೆ ರೀಚ್ ಆಗಲ್ವೋ ಅವಾಗ ಏನಾಗುತ್ತೆ, ಹಾರ್ಟ್ 72 ಸತಿ ಬಡಿಯೋದು 65, 60, 55, 50 ಬರುತ್ತೆ. ಹಾಗಾಗಿ ನಿಮ್ಮಲ್ಲಿ ಯಾರು ಹಾರ್ಟ್ ರೇಟ್ ಕಡಿಮೆ ಇದೆ ಅಂತ ಅನ್ಸುತ್ತೋ ನೀವು ಈ ಲಿವರ್ ರಿಫ್ಲೆಕ್ಸ್ ಪಾಯಿಂಟ್ ನಾನು ತೋರಿಸ್ತಾ ಇದೀನಲ್ವಾ, ಈ ಲಿವರ್ ರಿಫ್ಲೆಕ್ಸ್ ಪಾಯಿಂಟ್ ನ 15 to 20 ಟೈಮ್ಸ್ ಪ್ರೆಸ್ ಮಾಡ್ಬಿಟ್ಟು, ಅದೇ ತರ ದಿಸ್ ಇಸ್ ಹಾರ್ಟ್ ರಿಫ್ಲೆಕ್ಸ್, ಇದನ್ನ 15 to 20 ಟೈಮ್ಸ್ ಪ್ರೆಸ್ ಮಾಡ್ಬಿಟ್ಟು ಇಲ್ಲಿ ರೆಡ್ ಕಲರ್ ಹಾಕಿ, ಇಲ್ಲಿ ಸ್ಕೈ ಬ್ಲೂ ಕಲರ್ ಹಾಕಿ, ಇಲ್ಲಿ ರೆಡ್ ಕಲರ್ ಹಾರ್ಟ್ ರಿಫ್ಲೆಕ್ಸ್ ಅಂಡ್ ಲಿವರ್ ರಿಫ್ಲೆಕ್ಸ್ ಗೆ ಸ್ಕೈ ಬ್ಲೂ. ಈ ಒಂದು ಸ್ಕೈ ಬ್ಲೂ ಬಣ್ಣನ ನೀವು ಬಳಸಬಹುದು. ಇಲ್ಲಿ ಇಷ್ಟು ಮಾಡಿ ವಿತಿನ್ 1 week ಅಲ್ಲಿ ಡೈಲಿ 1 hour ಹಾಕಿ ಸಾಕು, ಜಾಸ್ತಿನೂ ಬೇಡ. 1-1.5 ಗಂಟೆ ಹಾಕೋದ್ರೊಳಗಡೆ ವಿತಿನ್ 1 week ಅಲ್ಲಿ ನಿಮ್ ಪಲ್ಸ್ ರೇಟ್ ಮಿನಿಮಮ್ 10 ರೀಡಿಂಗ್ ಇಂಪ್ರೂವ್ ಆಗುತ್ತೆ. 50 ಇರೋದು 60 ಆಗುತ್ತೆ, 60 ಇರೋದು 70 ಆಗುತ್ತೆ. ನೀವ್ ಅನ್ಕೋಬಹುದು 10 ರೀಡಿಂಗ್ ಸರ್ ಅಂತ. ನೀವು ಮೆಡಿಸಿನ್ ಇಂದ ಟ್ರೈ ಮಾಡಿ, 1-2 ಹೆಚ್ಚಾಗಲ್ಲ. ಇವನ್ 1 year ಟ್ರೈ ಮಾಡಿ. ಬಟ್ ಲಿವರ್ ಗೆ ಆ ಕೆಪಾಸಿಟಿ ಇದೆ. ಹಾಗಾಗಿ ತಮ್ಮೆಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಳೋದಿಷ್ಟೇ, ತುಂಬಾ ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಆಕ್ಚುಲಿ ಹಾರ್ಟ್ ಗೆ ಸಂಬಂಧಿಸಿರಲ್ಲ. ನಾನು ಹೇಳಿದೆ ಅಲ್ವಾ, ಹೈ ಪಲ್ಸ್ ರೇಟ್ ಕಿಡ್ನಿ ಮೆರಿಡಿಯನ್ ಟ್ರೀಟ್ಮೆಂಟ್ ಕೊಡ್ತೀವಿ, ಲೋ ಪಲ್ಸ್ ರೇಟ್ ಲಿವರ್ ಮೆರಿಡಿಯನ್ ಟ್ರೀಟ್ಮೆಂಟ್ ಕೊಡ್ತೀವಿ. ಆ ತರ ಬೇರೆ ಬೇರೆ ಇಶ್ಯೂಸ್ ಏನಿದೆ ನಿಮ್ಮ ಹಾರ್ಟ್ ಅಲ್ಲಿ, ಹಾರ್ಟ್ ಜೊತೆಗೆ ಬೇರೆ ಆರ್ಗನ್ ಕನ್ಸಿಡರ್ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾವ್ ಇದನ್ನ ಹೋಲಿಸ್ಟಿಕ್ ಹೀಲಿಂಗ್ ಅಂತ ಕರಿತೀವಿ. ಒಂದು ಆರ್ಗನಿಗೆ ಟ್ರೀಟ್ಮೆಂಟ್ ಕೊಟ್ಟರೆ ಉಪಯೋಗ ಇಲ್ಲ, ಅದು ಮತ್ತೆ ಹಾಳಾಗುತ್ತೆ. ಆ ಆರ್ಗನಿಗೆ ಕೊಟ್ಟು ಅದಕ್ಕೆ ಸಪೋರ್ಟ್ ಮಾಡೋ ಆರ್ಗನ್ಸ್ಗೂ ಟ್ರೀಟ್ಮೆಂಟ್ ಕೊಡ್ಬೇಕು. ಸೊ ಈ ತರ ಹೋಲಿಸ್ಟಿಕ್ ಟ್ರೀಟ್ಮೆಂಟ್ ಅನ್ನ ನೀವು ಅಪ್ರೋಚ್ ಮಾಡಿದಾಗ ಕಾಯಿಲೆಯಿಂದ ವಾಸಿ ಆಗ್ತೀರಾ. ನೀವು ಅನ್ಕೋಬಹುದು, ಸರ್ ಡಾಕ್ಟರ್ ಹೇಳಿದ್ದಾರೆ ಲೈಫ್ ಲಾಂಗ್ ಮೆಡಿಸಿನ್ ತಗೋಬೇಕು, ಲೈಫ್ ಲಾಂಗ್ ನಾನು ಹಾರ್ಟ್ ಪೇಷಂಟ್, ಲೈಫ್ ಲಾಂಗ್ ನಾನು ಶುಗರ್ ಪೇಷಂಟ್ ಅಂತ. ಯಾಕಾಗಿ ಅಂದ್ರೆ ನೀವು ಒಂದೇ ಮೆರಿಡಿಯನ್ ಇಲ್ಲ ಒಂದೇ ಆರ್ಗಾನಿಕ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಾ. ಅದೇ ಸರಿ ಹೋಗುತ್ತೆ, ನಾಳೆ ಅದು ಇನ್ನೊಬ್ಬರ ಮೇಲೆ ಡಿಪೆಂಡ್ ಇರುತ್ತೆ. ಈ ಗ್ಲೋಬಲ್ ಎಕಾನಮಿ ತರ ಇವಾಗ ಇಂಡಿಯಾ ಹೆಂಗ ಆಯಿಲ್ ಗೆ ಅರಬ್ ಕಂಟ್ರೀಸ್ ಮೇಲೆ, ರಷ್ಯಾ ಮೇಲೆ ಡಿಪೆಂಡ್ ಆಗಿದೆ, ಅದೇ ತರ ಪ್ರತಿ ಆರ್ಗನ್ಸ್ ತನ್ನ ಎನರ್ಜಿ, ತನ್ನ ಫಂಕ್ಷನ್ ಗೆ ಇನ್ನೊಂದು ಆರ್ಗನ್, ಇನ್ನೊಂದು ಮೆರಿಡಿಯನ್ ಮೇಲೆ ಡಿಪೆಂಡ್ ಆಗಿದೆ. ಅದನ್ನ ಅರ್ಥ ಮಾಡ್ಕೊಂಡು ಆ ಸಿಸ್ಟಮ್ ಗೆ ಟ್ರೀಟ್ಮೆಂಟ್ ಕೊಡ್ಬೇಕು, ಒಂದು ಆರ್ಗನ್ ಗೆಲ್ಲ. ಸೊ ಹಾರ್ಟ್ ರೇಟ್, ಹಾರ್ಟ್ ರಿಲೇಟೆಡ್ ಇಶ್ಯೂಸ್, ಕಿಡ್ನಿ ರಿಲೇಟೆಡ್ ಇಶ್ಯೂಸ್, ಲಿವರ್ ರಿಲೇಟೆಡ್ ಇಶ್ಯೂಸ್ ನೀವು ಸಂಪೂರ್ಣವಾಗಿ ವಾಸಿ ಆಗ್ಬೇಕಂದ್ರೆ ನೀವು ಸಿಸ್ಟಮ್ ಬಗ್ಗೆ ತಿಳ್ಕೋಬೇಕು. ನಮ್ಮ ಸಿಸ್ಟಮ್ ಹೇಗ್ ವರ್ಕ್ ಆಗುತ್ತೆ, ಯಾವ ಎನರ್ಜಿಯಿಂದ ವರ್ಕ್ ಆಗುತ್ತೆ, ಇದನ್ನ ನಾವು ಮೇ 26ನೇ ತಾರೀಕು ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಏನ ಹೃದಯ ಸಂಬಂಧಿಸಿದ ಕಾಯಿಲೆಗಳಿದೆ ಅಲ್ಲಿ ಒಂದು ಸಂಪೂರ್ಣವಾದ 4 days ಕ್ಲಾಸ್ ಇರುತ್ತೆ. ಅಲ್ಲಿ ಒಂದು ಸಿಸ್ಟಮ್ ಅನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ. ಅವಾಗ ಏನಾಗುತ್ತೆ, ಯಾವುದೇ ಕಾಯಿಲೆ ಬಂದ್ರು ನೀವು ಗಾಬರಿ ಬೀಳಲ್ಲ. ಎಸ್, ನಿಮ್ಗೆ ಸಾರ್ ಹೇಳ್ಕೊಟ್ಟಿದ್ದಾರೆ, ಇದು ಈ ತರ ಸಿಂಪ್ಟಮ್ ಇದ್ರೆ ಈ ಪಾಯಿಂಟ್ ಈ ಕಲರ್ ಮಾಡಿದಾಗ
ಇದೊಂದು ಪ್ರೆಜರ್ ಮಾಡಿದಾಗ ನಾವು ರೆಡಿ ಆಗ್ತೀವಿ ಅಂಡ್ ಅದ್ಭುತವಾದ ರಿಸಲ್ಟ್ ಇದೆ. ಇವತ್ತು ಕರ್ನಾಟಕದಾದ್ಯಂತ ಸಾವಿರಾರು ವಿದ್ಯಾರ್ಥಿಗಳು, ಬಸವ ಅಕಾಡೆಮಿ ವಿದ್ಯಾರ್ಥಿಗಳು, TM ಸ್ಟೂಡೆಂಟ್ಸ್ ಪ್ರತಿ ಹಳ್ಳಿ, ತಾಲೂಕು, ಹೋಬ್ಳಿನಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ನೀವು ಅವ್ರ ಹತ್ರ ಹೋಗಿ ವಿತಿನ್ 2 to 3 ವೀಕ್ಸ್ ಅಲ್ಲಿ ನಿಮ್ಗೆ ಮಿನಿಮಮ್ 20 to 30% ಇಂಪ್ರೂವ್ಮೆಂಟ್ ಅನ್ನ ನೀವು ಕಾಣ್ತೀರಾ. ನೀವು 16 ವರ್ಷದಿಂದ ಸಫರ್ ಆಗ್ತಿರ್ಬೋದು, ಬಟ್ ನಮ್ ಸ್ಟೂಡೆಂಟ್ಸ್ ಹತ್ರ ಒಂದ್ 3-4 ವಾರ ಹೋಗಿ ನೋಡಿ, ಮ್ಯಾಜಿಕಲ್ ಚೇಂಜಸ್ ನಿಮಗೆ ಸಿಗುತ್ತೆ. ಸರಿನಾ?